ಇದು ನೋಡಿ ಗೆಣಸಿದು ನಮ್ಮ ತೋಟದಲ್ಲೇ ಇದ್ದಿದ್ದಂಥ ಗೆಣಸಿದು ನಾವು ಅಗ್ದು ತೆಗೆದಿರೋ ಅಂಥದ್ದು. ಇದಕ್ಕೆ ಮರಗೆಣಸು ಅಂತ ಹೇಳ್ತೀವಿ. ಇದರಿಂದ ಚಿಪ್ಸ್ ಮಾಡ್ಬೋದು, ಇಲ್ಲ ಅಂದರೆ ಬೇಯಿಸ್ಕೊಂಡು ಬೇಕಾದ್ರೂ ತಿನ್ಬೋದು. ಹೇಗೆ ಮಾಡೋದು ಅಂತ ಆಮೇಲೆ ಹೇಳ್ತೀವಂತೆ. ನೋಡಿ ಇವಾಗ ಹೇಗಿದೆ ಅಂತ. ಇದ್ರದ್ದು ಕ್ಲೀನಿಂಗ್ ಪ್ರೊಸೆಸ್ ತುಂಬ ಇದೆ. ನೀಟಾಗಿ ಮಣ್ಣೆಲ್ಲ ಇರುತ್ತಲ್ಲ, ಹಾಗಾಗಿ ನೀಟಾಗಿ ತೊಳಿಬೇಕು. ಸೊ ನಮ್ಮ ಹೆಲ್ಪರಿಂದ ನಾವು ಈಗ ಕ್ಲೀನ್ ಮಾಡಿಸ್ಕೊತಾ ಇದ್ದೀವಿ ಇದನ್ನು. ನೋಡಿ ಈ ರೀತಿ ನೀಟಾಗಿ ಉಜ್ಜಿ ನೆನೆಸಿ ಕ್ಲೀನ್ ಮಾಡಬೇಕು ಇದನ್ನು. ಈ ರೀತಿಯಾಗಿದೆ. ಚೆನ್ನಾಗಿ ಮಣ್ಣನ್ನೆಲ್ಲ ಉಜ್ಜಿ ತೊಳಿಬೇಕು. ಸೊ ಅದು ಸ್ವಲ್ಪ ಹಾಳಾಗಿದೆ. ಈ ಥರ ಇರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ನಾವು. ಮತ್ತೆ ಈ ಸಿಪ್ಪೆನ ಇದೆಯಲ್ಲ, ಇದು ಹಾರ್ಡಿರುತ್ತೆ, ಸ್ವಲ್ಪ ತೆಗಿಬೇಕು ಇದನ್ನು. ಎಲ್ಲ ಈ ಥರ ಆಗಿದೆ. ಈ ಥರ ಸ್ವಲ್ಪ ಎಲ್ಲ ಇರುತ್ತಲ್ಲ, ಅದನ್ನು ಮತ್ತೆ ನಾವು ಎಕ್ಸ್ಟ್ರಾ ಈ ಥರ ಪೀಲ್ ಮಾಡ್ಕೊಬೇಕು. ಅದೇನು ಹಾಳೇನಾಗಿರಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ನೋಡಿ ಆ ಗಲೀಜಾಗಿರೋದನ್ನೆಲ್ಲ ತೆಗ್ದು ಹಾಕಿ ಪೀಲ್ ಮಾಡ್ಕೊಳ್ಳಿ. ಸ್ಟೀಮಿಗೆ ಇಟ್ಕೊಂಡಿದ್ವಿ. ಇವಾಗ ಇದು ಚೆನ್ನಾಗಿ ವಾಶ್ ಮಾಡಿಕೊಂಡು 2-3 ಸತಿ ಇದನ್ನು ಸ್ಟೀಮರಿಗೆ ಹಾಕಿ ಎಲ್ಲ ಫುಲ್ ಹಾಕಿದೆ. ಇಷ್ಟು ಟೈಮರ್ ಸೆಟ್ ಮಾಡಿಬಿಡ್ತೀನಿ. 10 ಮಿನಿಟ್ಸಿಗೆ ಮಾಡ್ತೀನಿ. ಮತ್ತೆ ಬೆಂದಿಲ್ಲ ಅಂತಂದರೆ ಬೇಕಾದರೆ ಮತ್ತೆ ಬಂದು ಟೈಮ್ ಸೆಟ್ ಮಾಡ್ಕೋಬೋದು. 10 ನಿಮಿಷ ಬೇಯಿಸ್ಕೊಂಡಿದ್ದೆ, ಸಾಕಾಗಿದೆ. ತೆಗ್ದು ನೋಡಿದ್ದೀನಿ, ಬೆಂದಿರೋ ಸಾಕಿದೆ. ಇದು ಹಿಂಗೆ ಬಿಟ್ಟರೆ ಅದು ಮತ್ತೆ ಇನ್ನೂ ಬೆಂದು ಇನ್ನೂ ಅರಳ್ಕೊಂಬಿಡತ್ತೆ. ಹಾಗಾಗಿ ನಾನು ತೆಗೆದು ಬೇರೆ ಒಂದು ಪ್ಲೇಟಿಗೆ ಹರಡ್ಕೊತಾ ಇದ್ದೀನಿ. ನೋಡಿ ಈ ಥರ ಹರಡು, ಸ್ವಲ್ಪ ತಣ್ಣಗಾಗಬೇಕು. ಇದನ್ನು ಹಾಗೇನೂ ತಿನ್ಬೋದು. ಹಾಗೆ ತಿನ್ನಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕಾಗತ್ತೆ. ಆವಾಗ ಒಂದು 15 to 16 ಮಿನಿಟ್ಸ್ ಅಥವಾ 17 ಮಿನಿಟ್ಸ್ ಬೇಯಿಸಿದರೆ ಸಾಕಾಗತ್ತೆ. ಬೇಯಿಸಿದ ನಂತರ ಈ ಥರ ಆಗಿರುತ್ತೆ. ನಾವು ಇದನ್ನು ಈ ಥರ ಸ್ಲೈಸ್ ಮಾಡ್ಕೋಬೋದು. ಚಿಪ್ಸ್ ಮಾಡ್ತೀವಿ ನೋಡಿ, ಬನಾನಾ ಚಿಪ್ಸ್ ಎಲ್ಲ ಆ ಥರ ಗಾತ್ರಕ್ಕೆ ಈ ಥರ ಸ್ಲೈಸ್ ಮಾಡ್ಕೋಬೋದು. ಸ್ಲೈಸ್ ಮಾಡಿದ ನಂತರ ನೋಡಿ ಈ ಥರ ಇರುತ್ತೆ. ಈ ಥರದನ್ನು ನಾವು ಇದನ್ನು ಎಣ್ಣೆಗೆ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ರೆಡಿ ಭಾವನ ತಗೊಳ್ಳಿ. ಥ್ಯಾಂಕ್ ಯು ಅನು. ಸೊ ಇದ್ರ ಟೇಸ್ಟ್ ನೋಡಿ ಹೇಗೆ ಇದೆ ಅಂತ ಹೇಳ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ ಟೇಸ್ಟು. ಖಂಡಿತವಾಗ್ಲೂ ನೀವು ಮನೇಲಿ ಟ್ರೈ ಮಾಡಿ, ಮಕ್ಕಳಿಗೆ ತುಂಬ ಖುಷಿಯಾಗತ್ತೆ. ಸೊ ಇದರೊಂದಿಗೆ ಇವತ್ತಿನ ವ್ಲಾಗನ್ನು ಕ್ಲೋಸ್ ಮಾಡ್ತಿದ್ದೀವಿ. ಟೇಕ್ ಕೇರ್, ಬಾಯ್ ಬಾಯ್.